ನೋಡಿ ಡ್ರೋನ್ ಪ್ರತಾಪ್ ಶೋಕಿ ಹುಚ್ಚಿಗೆ ಬಿದ್ದು ಒಂದಲ್ಲ ಒಂದು ಅನಾಹುತಗಳನ್ನ ಮಾಡ್ತಾನೆ ಇರ್ತಾರೆ. ಈಗಲೂ ಕೂಡ ಅದೇ ರೀತಿಯಾಗಿ ಮಾಡಿದ್ದಾರೆ. ಒಂದು ವೇಳೆ ಈ ಆರೋಪ ಏನಾದರೂ ಸಾಬೀತಾದ್ರೆ ಮತ್ತೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ. ಹಾಗಾದ್ರೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಫಿಕ್ಸ್ ಆಗತ್ತಾ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಓ ಮೈ ಗಾಡ್, ನೋಡಬಹುದು ಫುಲ್ ಬಾಂಬ್ ಬ್ಲಾಸ್ಟ್. ಪ್ರತಾಪ್ ಅಲಿಯಾಸ್ ಡ್ರೋನ್ ಪ್ರತಾಪ್ ಕಲರ್ ಮಾತುಗಳನ್ನಾಡಿ ಜನರನ್ನ ಯಾಮಾರಿಸಿದ್ದ. ಡ್ರೋನ್ ಹಾರಿಸ್ತೀನಿ ಅಂತ ಕಲರ್ ಕಾಗೆ ಹಾರಿಸಿದ್ದ. ಬಣ್ಣ ಬಯಲಾದಾಗ ನಾಪತ್ತೆಯಾಗಿದ್ದ ಈ ಭೂಪ ಬಿಗ್ ಬಾಸ್ ಮೂಲಕ ಕಮ್ ಬ್ಯಾಕ್ ಮಾಡಿದ್ದ. ಆಗ ಕಾಗೆ ಹಾರಿಸಿದ್ದ ಪ್ರತಾಪ್ ಈಗ ಸೋಡಿಯಂ ಬ್ಲಾಸ್ಟ್ ಮಾಡಿ ಖಾಕಿ ಕೈಗೆ ತಗಲಾಕಿಕೊಂಡಿದ್ದಾನೆ. ಡ್ರೋನ್ ಪ್ರತಾಪ್ಗೆ ಖಾಕಿ ಡ್ರಿಲ್. ಪ್ರತಾಪ್ನ ಇಬ್ಬರು ಗೆಳೆಯರು ಲಾಕ್. ಪ್ರಚಾರದ ಹುಚ್ಚಿಗೆ ಬಿದ್ದು ಕೃಷಿ ಹೊಂಡದಲ್ಲಿ ಡ್ರೋನ್ ಪ್ರತಾಪ್ ಸೋಡಿಯಂ ಬಾಂಬ್ ಬ್ಲಾಸ್ಟ್ ಮಾಡಿದ. ಈಗ ಕಳೆದ 4 ದಿನಗಳಿಂದ ಪೊಲೀಸರು ಡ್ರೋನ್ಗೆ ಚಳಿ ಬಿಡಿಸಿದ್ದಾರೆ. ಅವನಿಗೆ ಸಪೋರ್ಟ್ ಮಾಡಿದ ಆತನ ಸ್ನೇಹಿತರನ್ನು ಕೂಡ ಲಾಕ್ ಮಾಡಿದ್ದಾರೆ. ವಿಡಿಯೋ ಚಿತ್ರೀಕರಿಸಿದ್ದ ಕ್ಯಾಮರಾಮನ್ ವಿನಯ್ ಹಾಗೂ ಸೋಡಿಯಂ ಖರೀದಿಗೆ ಸಹಕರಿಸಿದ್ದ ಸ್ನೇಹಿತ ಪ್ರಜ್ವಲ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತುಮಕೂರಿನ ಮಧುಗಿರಿ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆಯನ್ನ ಚುರುಕುಗೊಳಿಸಿದ್ದಾರೆ. ಪ್ರತಾಪ್ ಸೋಡಿಯಂ ಖರೀದಿಸಿದ್ದ ಶಾಪ್ಗೂ ಕೂಡ ಭೇಟಿ ಕೊಟ್ಟರು. ವಾಸಾ ಸೈಂಟಿಫಿಕ್ ಶಾಪ್ಗೆ ಭೇಟಿ ಕೊಟ್ಟಂತ ಪೊಲೀಸರು ತನಿಖೆ ನಡೆಸಿ ಸ್ಥಳ ಮಹಾಜರು ನಡೆಸಿದರು. ಎಫ್ಐಆರ್ನಲ್ಲಿ ಪೊಲೀಸರು ಬಿಎನ್ಎಸ್ ಕಾಯ್ದೆ ಸೆಕ್ಷನ್ 176 ಮತ್ತು ಸಿಆರ್ಪಿಸಿ 158A ಮತ್ತು ಬಿ ಹಾಗೂ ಸ್ಫೋಟಕ ವಸ್ತುಗಳ ನಿಯಂತ್ರಣ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸಿದ್ದಾರೆ. ಒಂದ್ ವೇಳೆ ಪೊಲೀಸರ ತನಿಖೆಯಲ್ಲಿ ಪ್ರಕರಣ ಸಾಬೀತಾಗಿ ಪ್ರತಾಪ್ಗೆ ಶಿಕ್ಷೆ ಪ್ರಕಟವಾದರೆ 10 ವರ್ಷ ಜೈಲಿನಲ್ಲಿ ಈ ಡ್ರೋನ್ ಹಾರಾಡಲಿದೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ನೋಡಿ ಡ್ರೋನ್ ಪ್ರತಾಪ್ ಶೋಕಿ ಹುಚ್ಚಿಗೆ ಬಿದ್ದು ಒಂದಲ್ಲ ಒಂದು ಅನಾಹುತಗಳನ್ನ ಮಾಡ್ತಾನೆ ಇರ್ತಾರೆ. ಈಗಲೂ ಕೂಡ ಅದೇ ರೀತಿಯಾಗಿ ಮಾಡಿದ್ದಾರೆ. ಒಂದು ವೇಳೆ ಈ ಆರೋಪ ಏನಾದರೂ ಸಾಬೀತಾದ್ರೆ ಮತ್ತೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ. ಹಾಗಾದ್ರೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಫಿಕ್ಸ್ ಆಗತ್ತಾ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಓ ಮೈ ಗಾಡ್, ನೋಡಬಹುದು ಫುಲ್ ಬಾಂಬ್ ಬ್ಲಾಸ್ಟ್. ಪ್ರತಾಪ್ ಅಲಿಯಾಸ್ ಡ್ರೋನ್ ಪ್ರತಾಪ್ ಕಲರ್ ಮಾತುಗಳನ್ನಾಡಿ ಜನರನ್ನ ಯಾಮಾರಿಸಿದ್ದ. ಡ್ರೋನ್ ಹಾರಿಸ್ತೀನಿ ಅಂತ ಕಲರ್ ಕಾಗೆ ಹಾರಿಸಿದ್ದ. ಬಣ್ಣ ಬಯಲಾದಾಗ ನಾಪತ್ತೆಯಾಗಿದ್ದ ಈ ಭೂಪ ಬಿಗ್ ಬಾಸ್ ಮೂಲಕ ಕಮ್ ಬ್ಯಾಕ್ ಮಾಡಿದ್ದ. ಆಗ ಕಾಗೆ ಹಾರಿಸಿದ್ದ ಪ್ರತಾಪ್ ಈಗ ಸೋಡಿಯಂ ಬ್ಲಾಸ್ಟ್ ಮಾಡಿ ಖಾಕಿ ಕೈಗೆ ತಗಲಾಕಿಕೊಂಡಿದ್ದಾನೆ. ಡ್ರೋನ್ ಪ್ರತಾಪ್ಗೆ ಖಾಕಿ ಡ್ರಿಲ್. ಪ್ರತಾಪ್ನ ಇಬ್ಬರು ಗೆಳೆಯರು ಲಾಕ್. ಪ್ರಚಾರದ ಹುಚ್ಚಿಗೆ ಬಿದ್ದು ಕೃಷಿ ಹೊಂಡದಲ್ಲಿ ಡ್ರೋನ್ ಪ್ರತಾಪ್ ಸೋಡಿಯಂ ಬಾಂಬ್ ಬ್ಲಾಸ್ಟ್ ಮಾಡಿದ. ಈಗ ಕಳೆದ 4 ದಿನಗಳಿಂದ ಪೊಲೀಸರು ಡ್ರೋನ್ಗೆ ಚಳಿ ಬಿಡಿಸಿದ್ದಾರೆ. ಅವನಿಗೆ ಸಪೋರ್ಟ್ ಮಾಡಿದ ಆತನ ಸ್ನೇಹಿತರನ್ನು ಕೂಡ ಲಾಕ್ ಮಾಡಿದ್ದಾರೆ. ವಿಡಿಯೋ ಚಿತ್ರೀಕರಿಸಿದ್ದ ಕ್ಯಾಮರಾಮನ್ ವಿನಯ್ ಹಾಗೂ ಸೋಡಿಯಂ ಖರೀದಿಗೆ ಸಹಕರಿಸಿದ್ದ ಸ್ನೇಹಿತ ಪ್ರಜ್ವಲ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತುಮಕೂರಿನ ಮಧುಗಿರಿ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆಯನ್ನ ಚುರುಕುಗೊಳಿಸಿದ್ದಾರೆ. ಪ್ರತಾಪ್ ಸೋಡಿಯಂ ಖರೀದಿಸಿದ್ದ ಶಾಪ್ಗೂ ಕೂಡ ಭೇಟಿ ಕೊಟ್ಟರು. ವಾಸಾ ಸೈಂಟಿಫಿಕ್ ಶಾಪ್ಗೆ ಭೇಟಿ ಕೊಟ್ಟಂತ ಪೊಲೀಸರು ತನಿಖೆ ನಡೆಸಿ ಸ್ಥಳ ಮಹಾಜರು ನಡೆಸಿದರು. ಎಫ್ಐಆರ್ನಲ್ಲಿ ಪೊಲೀಸರು ಬಿಎನ್ಎಸ್ ಕಾಯ್ದೆ ಸೆಕ್ಷನ್ 176 ಮತ್ತು ಸಿಆರ್ಪಿಸಿ 158A ಮತ್ತು ಬಿ ಹಾಗೂ ಸ್ಫೋಟಕ ವಸ್ತುಗಳ ನಿಯಂತ್ರಣ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸಿದ್ದಾರೆ. ಒಂದ್ ವೇಳೆ ಪೊಲೀಸರ ತನಿಖೆಯಲ್ಲಿ ಪ್ರಕರಣ ಸಾಬೀತಾಗಿ ಪ್ರತಾಪ್ಗೆ ಶಿಕ್ಷೆ ಪ್ರಕಟವಾದರೆ 10 ವರ್ಷ ಜೈಲಿನಲ್ಲಿ ಈ ಡ್ರೋನ್ ಹಾರಾಡಲಿದೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ನೋಡಿ ಡ್ರೋನ್ ಪ್ರತಾಪ್ ಶೋಕಿ ಹುಚ್ಚಿಗೆ ಬಿದ್ದು ಒಂದಲ್ಲ ಒಂದು ಅನಾಹುತಗಳನ್ನ ಮಾಡ್ತಾನೆ ಇರ್ತಾರೆ. ಈಗಲೂ ಕೂಡ ಅದೇ ರೀತಿಯಾಗಿ ಮಾಡಿದ್ದಾರೆ. ಒಂದು ವೇಳೆ ಈ ಆರೋಪ ಏನಾದರೂ ಸಾಬೀತಾದ್ರೆ ಮತ್ತೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ. ಹಾಗಾದ್ರೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಫಿಕ್ಸ್ ಆಗತ್ತಾ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಓ ಮೈ ಗಾಡ್, ನೋಡಬಹುದು ಫುಲ್ ಬಾಂಬ್ ಬ್ಲಾಸ್ಟ್. ಪ್ರತಾಪ್
ಅಲಿಯಾಸ್ ಡ್ರೋನ್ ಪ್ರತಾಪ್ ಕಲರ್ ಮಾತುಗಳನ್ನಾಡಿ ಜನರನ್ನ ಯಾಮಾರಿಸಿದ್ದ. ಡ್ರೋನ್ ಹಾರಿಸ್ತೀನಿ ಅಂತ ಕಲರ್ ಕಾಗೆ ಹಾರಿಸಿದ್ದ. ಬಣ್ಣ ಬಯಲಾದಾಗ ನಾಪತ್ತೆಯಾಗಿದ್ದ ಈ ಭೂಪ ಬಿಗ್ ಬಾಸ್ ಮೂಲಕ ಕಮ್ ಬ್ಯಾಕ್ ಮಾಡಿದ್ದ. ಆಗ ಕಾಗೆ ಹಾರಿಸಿದ್ದ ಪ್ರತಾಪ್ ಈಗ ಸೋಡಿಯಂ ಬ್ಲಾಸ್ಟ್ ಮಾಡಿ ಖಾಕಿ ಕೈಗೆ ತಗಲಾಕಿಕೊಂಡಿದ್ದಾನೆ. ಡ್ರೋನ್ ಪ್ರತಾಪ್ಗೆ ಖಾಕಿ ಡ್ರಿಲ್. ಪ್ರತಾಪ್ನ ಇಬ್ಬರು ಗೆಳೆಯರು ಲಾಕ್. ಪ್ರಚಾರದ ಹುಚ್ಚಿಗೆ ಬಿದ್ದು ಕೃಷಿ ಹೊಂಡದಲ್ಲಿ ಡ್ರೋನ್ ಪ್ರತಾಪ್ ಸೋಡಿಯಂ ಬಾಂಬ್ ಬ್ಲಾಸ್ಟ್ ಮಾಡಿದ. ಈಗ ಕಳೆದ 4 ದಿನಗಳಿಂದ ಪೊಲೀಸರು ಡ್ರೋನ್ಗೆ ಚಳಿ ಬಿಡಿಸಿದ್ದಾರೆ. ಅವನಿಗೆ ಸಪೋರ್ಟ್ ಮಾಡಿದ ಆತನ ಸ್ನೇಹಿತರನ್ನು ಕೂಡ ಲಾಕ್ ಮಾಡಿದ್ದಾರೆ. ವಿಡಿಯೋ ಚಿತ್ರೀಕರಿಸಿದ್ದ ಕ್ಯಾಮರಾಮನ್ ವಿನಯ್ ಹಾಗೂ ಸೋಡಿಯಂ ಖರೀದಿಗೆ ಸಹಕರಿಸಿದ್ದ ಸ್ನೇಹಿತ ಪ್ರಜ್ವಲ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತುಮಕೂರಿನ ಮಧುಗಿರಿ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆಯನ್ನ ಚುರುಕುಗೊಳಿಸಿದ್ದಾರೆ. ಪ್ರತಾಪ್ ಸೋಡಿಯಂ ಖರೀದಿಸಿದ್ದ ಶಾಪ್ಗೂ ಕೂಡ ಭೇಟಿ ಕೊಟ್ಟರು. ವಾಸಾ ಸೈಂಟಿಫಿಕ್ ಶಾಪ್ಗೆ ಭೇಟಿ ಕೊಟ್ಟಂತ ಪೊಲೀಸರು ತನಿಖೆ ನಡೆಸಿ ಸ್ಥಳ ಮಹಾಜರು ನಡೆಸಿದರು. ಎಫ್ಐಆರ್ನಲ್ಲಿ ಪೊಲೀಸರು ಬಿಎನ್ಎಸ್ ಕಾಯ್ದೆ ಸೆಕ್ಷನ್ 176 ಮತ್ತು ಸಿಆರ್ಪಿಸಿ 158A ಮತ್ತು ಬಿ ಹಾಗೂ ಸ್ಫೋಟಕ ವಸ್ತುಗಳ ನಿಯಂತ್ರಣ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸಿದ್ದಾರೆ. ಒಂದ್ ವೇಳೆ ಪೊಲೀಸರ ತನಿಖೆಯಲ್ಲಿ ಪ್ರಕರಣ ಸಾಬೀತಾಗಿ ಪ್ರತಾಪ್ಗೆ ಶಿಕ್ಷೆ ಪ್ರಕಟವಾದರೆ 10 ವರ್ಷ ಜೈಲಿನಲ್ಲಿ ಈ ಡ್ರೋನ್ ಹಾರಾಡಲಿದೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ನೋಡಿ, ಡ್ರೋನ್ ಪ್ರತಾಪ್ ಶೋಕಿ ಹುಚ್ಚಿಗೆ ಬಿದ್ದು ಒಂದಲ್ಲ ಒಂದು ಅನಾಹುತಗಳನ್ನ ಮಾಡ್ತಾನೆ ಇರ್ತಾರೆ. ಈಗಲೂ ಕೂಡ ಅದೇ ರೀತಿಯಾಗಿ ಮಾಡಿದ್ದಾರೆ. ಒಂದು ವೇಳೆ ಈ ಆರೋಪ ಏನಾದರೂ ಸಾಬೀತಾದ್ರೆ ಮತ್ತೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ. ಹಾಗಾದ್ರೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಫಿಕ್ಸ್ ಆಗತ್ತಾ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗತ್ತೆ. ಓ ಮೈ ಗಾಡ್, ನೋಡ್ಬೋದು ಫುಲ್ ಬಾಂಬ್ ಬ್ಲಾಸ್ಟ್. ಪ್ರತಾಪ್ ಅಲಿಯಾಸ್ ಡ್ರೋನ್ ಪ್ರತಾಪ್ ಕಲರ್ ಮಾತುಗಳನ್ನಾಡಿ ಜನರನ್ನ ಯಾಮಾರಿಸಿದ್ದ. ಡ್ರೋನ್ ಹಾರಿಸ್ತೀನಿ ಅಂತ ಕಲರ್ ಕಾಗೆ ಹಾರಿಸಿದ್ದ. ಬಣ್ಣ ಬಯಲಾದಾಗ ನಾಪತ್ತೆಯಾಗಿದ್ದ ಈ ಭೂಪ ಬಿಗ್ ಬಾಸ್ ಮೂಲಕ ಕಮ್ ಬ್ಯಾಕ್ ಮಾಡಿದ್ದ. ಆಗ ಕಾಗೆ ಹಾರಿಸಿದ್ದ ಪ್ರತಾಪ್ ಈಗ ಸೋಡಿಯಂ ಬ್ಲಾಸ್ಟ್ ಮಾಡಿ ಖಾಕಿ ಕೈಗೆ ತಗಲಾಕಿಕೊಂಡಿದ್ದಾನೆ. ಡ್ರೋನ್ ಪ್ರತಾಪ್ಗೆ ಖಾಕಿ ಡ್ರಿಲ್. ಪ್ರತಾಪ್ನ ಇಬ್ಬರು ಗೆಳೆಯರು ಲಾಕ್. ಪ್ರಚಾರದ ಹುಚ್ಚಿಗೆ ಬಿದ್ದು ಕೃಷಿ ಹೊಂಡದಲ್ಲಿ ಡ್ರೋನ್ ಪ್ರತಾಪ್ ಸೋಡಿಯಂ ಬಾಂಬ್ ಬ್ಲಾಸ್ಟ್ ಮಾಡಿದ. ಈಗ ಕಳೆದ 4 ದಿನಗಳಿಂದ ಪೊಲೀಸರು ಡ್ರೋನ್ಗೆ ಚಳಿ ಬಿಡಿಸಿದ್ದಾರೆ. ಅವನಿಗೆ ಸಪೋರ್ಟ್ ಮಾಡಿದ ಆತನ ಸ್ನೇಹಿತರನ್ನು ಕೂಡ ಲಾಕ್ ಮಾಡಿದ್ದಾರೆ. ವಿಡಿಯೋ ಚಿತ್ರೀಕರಿಸಿದ್ದ ಕ್ಯಾಮರಾಮನ್ ವಿನಯ್ ಹಾಗೂ ಸೋಡಿಯಂ ಖರೀದಿಗೆ ಸಹಕರಿಸಿದ್ದ ಸ್ನೇಹಿತ ಪ್ರಜ್ವಲ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತುಮಕೂರಿನ ಮಧುಗಿರಿ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆಯನ್ನ ಚುರುಕುಗೊಳಿಸಿದ್ದಾರೆ. ಪ್ರತಾಪ್ ಸೋಡಿಯಂ ಖರೀದಿಸಿದ್ದ ಶಾಪ್ಗೂ ಕೂಡ ಭೇಟಿ ಕೊಟ್ಟರು. ವಾಸಾ ಸೈಂಟಿಫಿಕ್ ಶಾಪ್ಗೆ ಭೇಟಿ ಕೊಟ್ಟಂತ ಪೊಲೀಸರು ತನಿಖೆ ನಡೆಸಿ ಸ್ಥಳ ಮಹಾಜರು ನಡೆಸಿದರು. ಎಫ್ಐಆರ್ನಲ್ಲಿ ಪೊಲೀಸರು ಬಿಎನ್ಎಸ್ ಕಾಯ್ದೆ ಸೆಕ್ಷನ್ 176 ಮತ್ತು ಸಿಆರ್ಪಿಸಿ 158A ಮತ್ತು ಬಿ ಹಾಗೂ ಸ್ಫೋಟಕ ವಸ್ತುಗಳ ನಿಯಂತ್ರಣ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸಿದ್ದಾರೆ. ಒಂದ್ ವೇಳೆ ಪೊಲೀಸರ ತನಿಖೆಯಲ್ಲಿ ಪ್ರಕರಣ ಸಾಬೀತಾಗಿ ಪ್ರತಾಪ್ಗೆ ಶಿಕ್ಷೆ ಪ್ರಕಟವಾದರೆ 10 ವರ್ಷ ಜೈಲಿನಲ್ಲಿ ಈ ಡ್ರೋನ್ ಹಾರಾಡಲಿದೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು.